ಎಲ್ಲ ಮಾಧ್ಯಮದ ಸ್ನೇಹಿತರೆ, ನಾನು ಬೆಂಗಳೂರು ಬಿಡೋದು ಸ್ವಲ್ಪ ವಿಳಂಬ ಆಯಿತು. ಯಾಕಂದ್ರೆ ಅಲ್ಲೊಂದು ಫಂಕ್ಷನ್ ಇತ್ತು, ನ್ಯಾನೋ ಟೆಕ್ನಾಲಜಿ ಕಾನ್ಫರೆನ್ಸ್. ಹಾಗಾಗಿ ನಾನು ಇಲ್ಲಿಗೆ ಬರೋದು ಸ್ವಲ್ಪ ವಿಳಂಬ ಆಯಿತು. ಒಂದು ಪೊನ್ನಂಪೇಟೆ, ಆಮೇಲೆ ಆ ಭಾಗ ಕುಟ್ಟ ಹೋಗೋ ರೋಡು, ಆಮೇಲೆ ವಿರಾಜಪೇಟೆ, ಇದು ಮಡಿಕೇರಿ, ಇದೆಲ್ಲ ಕೆಲವು ಕಡೆ ನೋಡ್ಕೊ ಬಂದಿದ್ದೀನಿ. ಕೆಲವು ಕಡೆ ಮಣ್ಣು ಕುಸಿದಿರ್ತಕ್ಕಂಥದ್ದು ಅದನ್ನು ಕೂಡ ನೋಡಿದ್ದೀನಿ. ಆಮೇಲೆ ರಸ್ತೆ ಹಾಳಾಗಿರ್ತಕ್ಕಂಥದ್ದು, ವಿದ್ಯುತ್ ಶಕ್ತಿ ಹಾಳಾಗಿರ್ತಕ್ಕಂಥದ್ದು, ಬ್ರಿಡ್ಜ್ ಹಾಳಾಗಿರ್ತಕ್ಕಂಥದ್ದು, ಇದೆಲ್ಲ ಹೊನ್ನಣ್ಣವರು ಮತ್ತು ಮಂತ್ರಿಗೌಡ ಶಾಸಕರು, ನಮ್ಮ ಅಧ್ಯಕ್ಷರು, ಲೋಕಸಭೆ ನಿಂತಿದ್ದವರು, ಚೀಫ್ ಸೆಕ್ರೆಟರಿ, ನಮ್ಮ ಬೋಸ್ರಾಜ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ನಾವೆಲ್ಲರೂ ಕೂಡ ಒಟ್ಟಿಗೆ ನೋಡ್ಕೊಂಡು ಬಂದಿದ್ದೀವಿ. ಬಹಳ ಸಂತೋಷ. ನಾರಾಯಣವರು ಬಂದು ಕೂತಿದ್ದಾರೆ. ನಾನು ಮಳೆಗಾಲ ಈ ಸಾರಿ ಇಡೀ ರಾಜ್ಯದಲ್ಲಿ ಹೆಚ್ಚು ಮಳೆ ಆಗಿದೆ. ನಾರ್ಮ್ಸ್ಗಿಂತ ಸುಮಾರು 30% ಹೆಚ್ಚಾಗಿದೆ. ಮಡಿಕೇರಿಯಲ್ಲಿ ಶೇಕಡ 50% ಹೆಚ್ಚಾಗಿದೆ ನಾರ್ಮ್ಸ್ ಮಳೆಗೆ. ಒಂದು ಅದೃಷ್ಟ ಏನಪ್ಪಾ ಅಂತಂದ್ರೆ ಯಾರು ಜೀವಹಾನಿ ಆಗಿಲ್ಲ. ನಾನು 2 ಮೇಜರ್ ಲ್ಯಾಂಡ್ ಸ್ಲೈಡ್ಗಳನ್ನು ನೋಡಿದೆ. ಕೆಲವು ಕಡೆ ಲ್ಯಾಂಡ್ ಸ್ಲಿಪ್ಗಳಾಗಿದ್ದಾವೆ. ಲ್ಯಾಂಡ್ ಸ್ಲಿಪ್ಗಳನ್ನು ಬಹುತೇಕವಾಗಿ ರೆಸ್ಟೋರ್ ಮಾಡಿದ್ದಾರೆ. ಲ್ಯಾಂಡ್ ಸ್ಲೈಡ್ಗಳನ್ನ ರೆಸ್ಟೋರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಮಳೆ ಬೀಳುತ್ತಲೇ ಇದೆ. ಮಳೆ ನಿಂತ ಮೇಲೆ ತಕ್ಷಣ ಅವುಗಳನ್ನು ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅವರು ರೆಸ್ಟೋರ್ ಮಾಡಬೇಕು ಕೂಡಲೇ ಅಂತೇಳಿ ಅವ್ರಿಗೆಲ್ಲರಿಗೂ ಹೇಳಿದ್ದೀನಿ. ಆಮೇಲೆ ಸುಮಾರು 13 ಕಡೆ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ. ಇಪ್ಪತ್ತು ಕಡೆ ಲ್ಯಾಂಡ್ ಸ್ಲಿಪ್ಸ್ ಆಗಿದೆ. ಲ್ಯಾಂಡ್ ಸ್ಲಿಪ್ಸ್ ಅಂತಂದ್ರೆ ಕಮ್ಮಿ ಕುಸಿದಿರೋದು ಮಣ್ಣು, ಲ್ಯಾಂಡ್ ಸ್ಲೈಡ್ ಅಂದ್ರೆ ಜಾಸ್ತಿ ಕುಸಿದಿರೋದು. ಇಪ್ಪತ್ನಾಲ್ಕು ಗಂಟೆಯಲ್ಲಿ 2 ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ. ಸುಮಾರು ಯಾರು ಪ್ರಾಣಹಾನಿ ಆಗಿಲ್ಲ, ಆದರೆ ಕೆಲವರಿಗೆ ಇಂಜುರಿ ಆಗಿದೆ. ಮರ ಬಿದ್ದು ಇನ್ನೇನು ಆಗಿ ಇಂಜುರಿ ಆಗಿರ್ತಕ್ಕಂಥದ್ದು 5 ಜನಕ್ಕೆ ಇಂಜುರಿ ಆಗಿದೆ. ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು 67 ಮನೆಗಳಾಗಿದ್ದಾವೆ. ಪಾರ್ಷಿಯಲಿ ಆಗಿರ್ತಕ್ಕಂಥ ಮನೆಗಳು 176 ಮನೆಗಳಾಗಿದ್ದಾವೆ. ಪಾರ್ಷಿಯಲಿ ಡ್ಯಾಮೇಜ್ಡ್ 176, ಫುಲ್ಲಿ ಡ್ಯಾಮೇಜ್ಡ್ 67. ಇಪ್ಪತ್ನಾಲ್ಕು ಗಂಟೆನಲ್ಲಿ ಒಂದು ಪೂರ್ಣ ಹಾನಿಯಾಗಿದೆ, ಒಂದು ಪಾರ್ಷಿಯಲಿ ಹಾನಿಯಾಗಿದೆ.
ಈ ಫುಲ್ಲಿ ಡ್ಯಾಮೇಜ್ಡ್ ಆಗಿರ್ತಕ್ಕಂಥ ಮನೆ, ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ ನಾವು ಇತ್ತೀಚೆಗೆ ಒಂದು ತೀರ್ಮಾನ ಮಾಡಿದ್ದೀವಿ. ನೀವು ಏನು ಪ್ರಶ್ನೆ ಕೇಳ್ತೀರಿ ಅನ್ನೋದು ಗೊತ್ತು. ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಇದ್ದಾಗ 5 ಲಕ್ಷ ಕೊಡ್ತಿದ್ರು, ನೀವು ಕಡಿಮೆ ಮಾಡಿದ್ದೀರಿ ಅಂತ. ಯಾಕಂತಂದ್ರೆ ಅದು ಮಿಸ್ಯೂಸ್ ಆಯಿತು. ಆಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟರು, ಆಮೇಲೆ ಕೊಡಲಿಲ್ಲ. ನಾನು ಅಸೆಂಬ್ಲಿನಲ್ಲೂ ಕೂಡ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಭಾಳಷ್ಟು ಈ ವಿಚಾರಗಳನ್ನು ಎಲ್ಲೆಲ್ಲಿ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದೆ. ಆಗ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ 1,20,000 ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಒಂದು ಮನೆ ಕಟ್ಕೊಡ್ತಕ್ಕಂಥದ್ದು ಮಾಡಿದ್ದೀವಿ. ಈಗ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಮಿಸ್ಯೂಸ್ ಆಗಬಾರ್ದು, ಡಿಸಿನೇ ಅದನ್ನು ಮನೆ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸನ ಮಾಡಬೇಕು. ಯಾರು ಮನೆ ಕಳ್ಕೊಂಡಿರ್ತಾರೆ, ಫುಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ, ಅಂಥ ಮನೆಗಳಿಗೆ ನಾವು 1,20,000 ರೂಪಾಯಿ ಪ್ಲಸ್ ಒಂದು ಮನೆ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಆಮೇಲೆ ಪಾರ್ಷಿಯಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ 50,000 ರೂಪಾಯಿ ಕೊಡ್ತೀವಿ. ಪಾರ್ಷಿಯಲಿ ಡ್ಯಾಮೇಜ್ಡ್ ಮನೆಗಳಿಗೆ ಆಮೇಲೆ 6,500 ರೂಪಾಯಿ ಕೊಡಬೇಕು ಪಾರ್ಷಿಯಲಿ ಡ್ಯಾಮೇಜ್ಡ್ ಮನೆಗೆ. ನಾವು ಸರ್ಕಾರದಿಂದ 33,500 ಕೊಟ್ಟು ಒಟ್ಟು 50,000 ರೂಪಾಯಿ ಒಂದು ಮನೆಗೆ ಕೊಡ್ತಾರೆ. 43,500 ಪ್ಲಸ್ 6,500 ಒಟ್ಟು 50,000 ರೂಪಾಯಿ ಪಾರ್ಷಿಯಲಿ ಡ್ಯಾಮೇಜ್ಡ್ ಮನೆಗಳಿಗೆ ಪರಿಹಾರ ಕೊಡ್ತೀವಿ. ಇಲ್ಲಿ ಮಡಿಕೇರಿ ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಮನೆಗಳಿಗೂ ಕೂಡ ಪರಿಹಾರ ಕೊಟ್ಟಿದ್ದೀವಿ. DBT ಮೂಲಕ ಕೊಟ್ಟಿದ್ದೀವಿ. ಆಮೇಲೆ ಸುಮಾರು 16 ಪ್ರಾಣಿಗಳು ಸತ್ತಿದ್ದಾವೆ. ಒಂದೊಂದು ಪ್ರಾಣಿಗೆ 37,500 ರೂಪಾಯಿ ಪರಿಹಾರ ಕೊಡ್ತೀವಿ. ಸೊ ಎಲ್ಲ ಪ್ರಾಣಿಗಳಿಗೂ ಕೂಡ ಕೊಟ್ಟಿದ್ದೀವಿ. ಸುಮಾರು 14 ಕ್ಯಾಂಪ್ಗಳನ್ನು ತೆಗೆದಿದ್ದೀವಿ. ಅದರಲ್ಲಿ 10 ಕ್ಯಾಂಪ್ಗಳಲ್ಲಿ 10 ಕ್ಯಾಂಪ್ಗಳು ಫಂಕ್ಷನ್ ಮಾಡ್ತಾ ಇದ್ದಾವೆ. 10 ಕ್ಯಾಂಪ್ಗಳಲ್ಲಿ ಜನ ಇದ್ದಾರೆ. ಇನ್ನು 4 ಕ್ಯಾಂಪ್ಗಳಲ್ಲಿ ಜನ ಇಲ್ಲ. ನಾವು ಅದಕ್ಕೆ ಮೊದಲೇ ಮಾಡಿ ಇಟ್ಕೊಂಡಿದ್ದೀವಿ, ಕ್ಯಾಂಪ್ಗಳನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ 186 ಜನ ಈಗ ಕ್ಯಾಂಪ್ಗಳಲ್ಲಿ ಇದ್ದಾರೆ. ನಾನು ಅಲ್ಲಿ ಯಾವ ಊರು, ತೋರಾದಲ್ಲಿ ಭೇಟಿ ಮಾಡಿದ್ದೆ. ಅವ್ರಿಗೆಲ್ರಿಗೂ ಕೂಡ ಊಟ ತಿಂಡಿ ಎಲ್ಲನೂ ಕೂಡ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರು. ಅವರು ನಮಗೆಲ್ಲ ತೊಂದರೆ ಇಲ್ಲ ಅಂತ ಹೇಳಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಲೀಡರಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಅಗ್ರಿಕಲ್ಚರ್ ಲ್ಯಾಂಡು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 28 ಹೆಕ್ಟೇರ್ಸ್ನಲ್ಲಿ ಬೆಳೆ ನಷ್ಟ ಆಗಿದೆ. ಆರ್ಟಿಕಲ್ಚರ್ ಇಲ್ಲ, ಕಾಫಿ ತೋಟ ಇಲ್ಲ. ಆಮೇಲೆ ನಾವು ಈ ಕಾಫಿ ತೋಟ ಇದೆಯಲ್ಲ, ಕಾಫಿ ಬೋರ್ಡ್ನವರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಜಂಟಿಯಾಗಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ. ಕಾಫಿ ತೋಟ ಅಲ್ಲ, ಕಾಫಿ ಬೋರ್ಡು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಜಂಟಿಯಾದಂಥ ಸರ್ವೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.